ನಮಸ್ಕಾರ ವೀಕ್ಷಕರೇ, ಮಹಾವಾಣಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನು ಅಂದರೆ ಅತಿಯಾದ ಹಣ ಬೇಕಾದಾಗ. ಅಂದರೆ ನಮಗೆ ಇವಾಗ ಅತಿಯಾದ ಹಣ ಬೇಕಾಗಿರುತ್ತೆ, ನಮ್ಮ ಕೈಯಲ್ಲಿ ದುಡ್ಡಿರಲ್ಲ, ಯಾವುದೋ ಒಂದು ಲೋನ್ ಕಟ್ಟಬೇಕಾಗಿರುತ್ತೆ ಅಥವಾ ಯಾವುದೋ ಒಂದು ದುಡ್ಡಿನ ಸಮಸ್ಯೆ ಇರುತ್ತೆ. ಅಂದರೆ ನಾವು ಯಾರೋ ಒಬ್ಬರಿಗೆ ದುಡ್ಡು ಕೊಡಬೇಕಾಗಿರುತ್ತೆ, ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ತೀವಿ ಅಂತ ಮಾತು ಸಹ ಕೊಟ್ಟಿರ್ತೀವಿ, ಅಥವಾ ಇಂಥ ತಾರೀಕಿಗೆ ದುಡ್ಡು ಕಟ್ಟಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರಲ್ಲ, ಅಥವಾ ನಾವು ಪ್ರತಿ ತಿಂಗಳು ಚೀಟಿ ಹಾಕ್ತಾ ಇರ್ತೀವಿ. ಕೆಲವೊಂದು ಸಲ ಹಣ ಕಟ್ಟಲಿಕ್ಕೆ ದುಡ್ಡು ಅಡ್ಜಸ್ಟ್ ಆಗಿರೋದಿಲ್ಲ. ಏನು ಮಾಡೋದು ಅಂತ ತುಂಬ ಚಿಂತೆ ಆಗಿರುತ್ತೆ. ಯಾರಾದರೂ ಫ್ರೆಂಡ್ಸ್ ಹತ್ರ ಕೇಳೋಣ ಅಂದರೆ ಮುಜುಗರ ಆಗಿರುತ್ತೆ. ಮತ್ತು ಅವ್ರಿಗೆ ಆ ದುಡ್ಡು ವಾಪಸ್ ಯಾವಾಗ ಕೊಡ್ತೀವೋ, ಅಥವಾ ಲೇಟ್ ಆದರೆ ಎಲ್ಲಿ ನಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೋ ಅನ್ನೋ ಭಯದಿಂದ ಫ್ರೆಂಡ್ಸ್ ಹತ್ರನೂ ನಾವು ಹಣ ಕೇಳಲಿಕ್ಕೆ ಆಗೋದಿಲ್ಲ. ಬೇರೆ ಯಾರ ಹತ್ರನೂ ಹಣ ಕೇಳಲಿಕ್ಕೆ ಮನಸ್ಸು ಬರೋದಿಲ್ಲ. ಏನು ಮಾಡೋದು, ಹೇಗೆ ಮಾಡೋದು, ನಮಗೆ ಹಣ ಈ ಟೈಮ್ಗೆ ಬೇಕೇ ಬೇಕು ಅಂತ ಅಂದಾಗ ನಾವು ಏನು ಮಾಡ್ಬೋದು ಅಂತ ನೋಡೋಣ ಬನ್ನಿ. ನಮಗೆ ಅತಿಯಾದ ಹಣ ಬೇಕಾದಾಗ ನಾವು ಈ ತುಂಬ ಪವರ್ಫುಲ್ ಆದಂಥ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು. ನಮಗೆ ಇನ್ನೊಂದು ವಾರದೊಳಗೆ ಅಥವಾ 4 ದಿನದೊಳಗೆ ಹಣ ಬೇಕೇ ಬೇಕು ಅಂತ ಅಂದಾಗ ಮುಂಚಿತವಾಗಿ ಯಾವುದಾದರೂ ಒಂದು ದಿನ ರಾತ್ರಿ 8 ಗಂಟೆಯಿಂದ 11:30 ನಿರಂತರವಾಗಿ ಈ ಒಂದು ಟೈಮಲ್ಲಿ ಈ ಮಂತ್ರ ಜಪವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ಖಂಡಿತ ಹಣ ಬಂದೇ ಬರುತ್ತೆ. ಇದನ್ನು ನಂಬಿಕೆ ಇಟ್ಟು ನೀವು ಮಂತ್ರ ಜಪವನ್ನು ಮಾಡಬೇಕಾಗುತ್ತೆ. ನಂಬಿಕೆ ಇದ್ದರೆ ಬನ್ನಿ ನೋಡೋಣ ಒಂದು ಪವರ್ಫುಲ್ ಮಂತ್ರ ಯಾವುದು ಅಂತ. ಆ ಮಂತ್ರ ಹೀಗಿದೆ: ಓಂ ರೀಂಗ್ ಅಂಗ್ ಸಾಹ. ಓಂ ರೀಂಗ್ ಅಂಗ್ ಸಾಹ. ಇಷ್ಟೇ ಸಿಂಪಲ್ ಆದಂಥ ಸ್ಮಾಲ್ ಆದ ಮಂತ್ರ. ಈ ಮಂತ್ರವನ್ನು ನೀವು ಇವಾಗ ಇನ್ನೇನು 8 ಗಂಟೆಗೆ ಪ್ರಾರಂಭಿಸಬೇಕು ಅಂತ ಅಂದಾಗ ಮುಂಚಿತವಾಗಿ ಪ್ರಾರಂಭಿಸುವ ಮುನ್ನ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡಿ 11:30 ನಿರಂತರವಾಗಿ ಈ ಮಂತ್ರ ಜಪವನ್ನು ಮಾಡಿ ಮುಗಿಸಿ. ಇದರ ಫಲ ನಿಮಗೆ ಖಂಡಿತ ಸಿಗುತ್ತೆ. ಓಕೆ, ಹಾಗೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲು ನಾನು ಪ್ರಯತ್ನಿಸುತ್ತೇನೆ. ಇನ್ನೊಂದು ನನ್ನ ವಿನಂತಿ ಏನೆಂದರೆ, ಈ ನನ್ನ ಮಹಾವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ತುಂಬ ಜನ ನೋಡ್ತಾ ಇದ್ದೀರಿ. ನಿಮ್ಮಲ್ಲಿ ನನ್ನ ವಿನಂತಿ ಏನೆಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ನನ್ನ ಮಹಾವಾಣಿ ಚಾನಲ್ಲು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ, ಯಾಕೆಂದರೆ ಹಣದ ಅವಶ್ಯಕತೆ ತುಂಬ ಜನರಿಗೆ ಇದ್ದೇ ಇರುತ್ತೆ. ನೀವು ಅವರಿಗೆ ಹೆಲ್ಪ್ ಮಾಡಿದ ಹಾಗೆ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಷಯದೊಂದಿಗೆ ಭೇಟಿಯಾಗೋಣ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.